ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದಾರಲ್ಲ ಎಂಗೇಜ್ಮೆಂಟ್ ವಿಡಿಯೋ ಹೇಗೆ ಮಾಡೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸ್ಕ್ರೀನ್ ಮೇಲೆ ಮತ್ತೆ ನೋಟಿಫಿಕೇಶನ್ ಬಾರ್ ಆಪ್ಷನ್ ಮೇಲೆ ಬಂದು ತಲುಪ್ತವೆ ಯೂಟ್ಯೂಬಲ್ಲಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ ದಯವಿಟ್ಟು. ಈ ವಿಡಿಯೋದಲ್ಲಿ ಒಂದು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಪ್ರಾಜೆಕ್ಟ್ ಲಿಂಕ್ ಅಂದರೆ ಫೋಟೋ ಎಫೆಕ್ಟ್ ಹಾಕಿರ್ತೀನಿ. ಟೂಲ್ಸ್ ಎಲ್ಲ ಇಲ್ಲೇ ಇದರಲ್ಲೇ ಆ್ಯಡ್ ಮಾಡಬೇಕಾಗುತ್ತೆ. ಆ ಥರ ಹೇಳ್ಕೊಡ್ತಾ ಇದ್ದೀನಿ. ಫುಲ್ ಪ್ರಾಜೆಕ್ಟ್ ಲಿಂಕ್ ಯಾವುದು ಕೊಡಲ್ಲ ನಾನು. ಫೋಟೋ ಎಫೆಕ್ಟು ಪ್ರಾಜೆಕ್ಟ್ ಲಿಂಕ್ ಅಷ್ಟೇ ಕೊಡ್ತೀನಿ. ಅದನ್ನು ತೊಗೊಂಡು ನೀವು ಏನೇನು ಎಡಿಟ್ ಮಾಡ್ಕೋಬೇಕಂತ ಬನ್ನಿ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಇರುತ್ತೆ ನಾನು ಕೊಡುವಂಥ ಫೋಟೋ ಎಫೆಕ್ಟು ಪ್ರಾಜೆಕ್ಟು. ಈ ಥರ ಕೊಡ್ತೀನಿ. ಅದನ್ನು ನೀವು ಏನು ಮಾಡ್ಬೇಕಂತಂದರೆ ಮಿಕ್ಕಿರೋದು ಎಲ್ಲನೂ ನೀವೇ ಇಲ್ಲೇ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ, ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೌಂಡು ಅಂತ ಇದೆ, ರೌಂಡ್ ಸರ್ಕಲ್ ಇದೆಯಲ್ಲ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದನ್ನು ಚೂಸ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ ಫುಲ್ಲು. ನೋಡಿ, ಈ ಥರ ಫುಲ್ಲು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಕೆಳಗಡೆ ತೊಗೊಂಡು ಬನ್ನಿ. ನೋಡಿ, ಈ ಥರ ನಿಮಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ, ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ನೋಡಿ, ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ನೋಡಿ, ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ನಿಮಗೆ ಅಡ್ಜಸ್ಟ್ ಆಗುವಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಥರ ನೋಡಿ, ಈ ಥರ ಮಾಡ್ಕೊಂಡು ಇನ್ನೊಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಚೌಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೈಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಥರ್ಡ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ ಎರೇಜರ್ ಇರೋದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ, ನೀವು ರೆಡ್ ಹಾಕಂಗಿದ್ರೆ ರೆಡ್ ಹಾಕ್ಕೊಳ್ಳಿ. ಮತ್ತು ಇದು ಕೆಳಗಡೆ ಮೇಲ್ಗಡೆದು ಕೆಳಗೆ ತಗೊಂಡು ಬನ್ನಿ. ಈ ಥರ ಕೆಳಗಡೆ ಇಕ್ಕಿ ಈ ಥರ ಬಂದ್ಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಫುಲ್ಲಾಗಿ ಜೂಮ್ ಮಾಡಿ. ಇದನ್ನು ನೋಡಿ, ಈ ಥರ ಜೂಮ್ ಮಾಡಿಬಿಟ್ಟು ಅದನ್ನು ಮೇಲ್ಗಡೆ ಇರೋದನ್ನು ಕೆಳಗಡೆ ಸರ್ಕಲ್ ಕೆಳಗಡೆ ಇಟ್ಬಿಡಿ ತಂದು. ಮತ್ತು ನೋಡಿ, ಈ ಥರ ನಿಮಗೆ ಎಷ್ಟು ಶ್ಯಾಡೋ ಅಡ್ಜಸ್ಟ್ ಮಾಡ್ಕೋಬೇಕು ಅನಿಸುತ್ತೆ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ಥರ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎತ್ತಿದರೆ ಶ್ಯಾಡೋ ಒಂದು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ನೀವು ಕಲರ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ನೋಡಿ, ಇದು ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಬಾರ್ಡರ್ನ ಹಾಕೊಳ್ಳಿ. ಮತ್ತು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಶ್ಯಾಡೋನ ಹಾಕೋಬೇಕಾಗುತ್ತೆ. ಶ್ಯಾಡೋನ ಹಾಕೊಳ್ಳಿ. ಮತ್ತು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಿಮಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಮತ್ತು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅದು ಮೊದಲೇ ಹೇಳಿರೋದು ಕಲರ್ ಅಲ್ಲ, ಈ ಕಲರ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಗ್ರೀನ್ ಇಲ್ಲಿ ಕಾಣಿಸುತ್ತೆ, ಅಲ್ಲಿಂದ ಚೂಸ್ ಮಾಡ್ಕೊಳ್ಳಿ. ಇದು ವೈಟ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಂಡು ಎರೇಜ್ ಕಲರ್ ಕೊಟ್ರೂ ನಡೆಯುತ್ತೆ. ಇಲ್ಲ ಅಂತಂದ್ರೂ ಮತ್ತೆ ವೈಟೇ ಕೊಟ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ. ನೋಡಿ, ಈ ಥರ ಫುಲ್ಲಾಗಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಕ್ರಾಸ್ ಮಾಡಬೇಕಾಗುತ್ತೆ. ಇದನ್ನು ನೋಡಿ, ಮೇಲ್ಗಡೆ ತೊಗೊಂಡೋಗೋಣ. ನೋಡಿ, ಈ ಥರ ನೋಡಿ, ಈ ಥರ ಒಂದು ಸ್ವಲ್ಪ ವೈಟ್ ಇದು ಆಗೋಂಗೆ ನೋಡಿ, ಆ ಥರ ತೊಗೊಂಡು ಇನ್ನೊಂದು ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಜೂಮ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಗಿರ್ಬೋದು, ಜಾಸ್ತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ನೋಡಿ, ಜೂಮ್ ಮಾಡ್ಕೊಳ್ಳಿ. ಫುಲ್ ಜೂಮ್ ಮಾಡ್ಕೊಂಡು ಮೇಲ್ಗಡೆ ಕೆಳಗಡೆ ಒಂದು ಸ್ವಲ್ಪ ಆ ಕಡೆ ಈ ಕಡೆಗೆ ಜರುಗಿಸ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಅಡ್ಜಸ್ಟ್ ಆಗುವಂಗೆ ಇಟ್ಕೊಳ್ಳಿ. ಈ ಥರ ಇದು ಪ್ಲಸ್ ಐಕನ್ ಏನು ಹಾಕೋದು ಬೇಕಾಗಿಲ್ಲ. ಕಲರ್ ಮೇಲೆ ಹೋಗ್ಬಿಟ್ಟು ವೈಟ್ ಕಲರ್ ಕೊಟ್ಕೊಂಬಿಡಿ. ನೋಡ್ತಾ ಇದ್ದೀರಲ್ಲ, ಕಲರ್ ವೈಟ್ ಕಲರ್ ಕೊಟ್ಟಿದ್ದೀನಿ. ಮೇಲ್ಗಡೆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಸರ್ಕಲ್ 2 ಅಂತಿದೆ ನೋಡಿ, ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಈ ಥರ ಒಂದು ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳಿ. ಅದನ್ನು ನೋಡಿ, ಆ ಥರ ಮಾಡ್ಕೊಂಡು ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದರೆ ಇಲ್ಲಿ ಇದು ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ತೊಗೊಳ್ಳಿ. ನೀವು ಈ ಥರ ತೊಗೊಂಡು ಕೆಳಗಡೆಗೆ ಒಂದು ಸ್ವಲ್ಪ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ.
ಈ ತರ ಕಲರ್ ಫಿಲ್ ಮೇಲೆ ಹೋಗ್ಬಿಟ್ಟು ರೆಡ್ ಕಲರ್ನ ಕೊಟ್ಕೊಳ್ಳಿ. ಮತ್ತೆ ಅದಕ್ಕೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ತರ ಬಾರ್ಡರ್ನ ನೀವು ವೈಟ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಮತ್ತೆ ಬಾರ್ಡರ್ ಮೇಲೆ ಹೋಗ್ಬಿಟ್ಟು ಕೆಳಗಡೆ ಶಾಡೋ ಒಂದು ಸ್ವಲ್ಪ ಬ್ಲಾಕ್ ಕಲರ್ ಶಾಡೋ ಹಾಕೋಬೇಕಾಗುತ್ತೆ. ಬ್ಲಾಕ್ ಕಲರ್ ಶಾಡೋ ಹಾಕಂದ್ರೆ ನಿಮಗೆ ಸ್ಟೋಕ್ ಕೊಟ್ಟಿರ್ತೀವಲ್ಲ ಅದು ಒಂದು ಸ್ವಲ್ಪ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದೀರಲ್ಲ, ಮೇಲ್ಗಡೆ ಏನು ಬರ್ಕೋಬೇಕಂತಂದ್ರೆ ನಿಮ್ಮ ಕುಟುಂಬದವರ ಹೆಸರನ್ನ ಬರ್ಕೊಳ್ಳಿ. ಬೇಕಾದ್ರೆ ನೋಡಿ, ಇಲ್ಲಿ ನಾನು ಬರ್ಕೋತಾ ಇದ್ದೀನಿ, ಕನ್ನಡದಲ್ಲೇ ಬರ್ಕೋಬೇಕು ಅದನ್ನ. ಇಲ್ಲ ನೀವು ಇಂಗ್ಲೀಷ್ನಲ್ಲಿ ಬರ್ಕೊಂಡಿದ್ರೆ ಬರ್ಕೋಬಹುದು. ದೊಡ್ಡ ಮನೆ ಪರಿವಾರದ ಆ ಥರ ಬರ್ಕೊಂಡು ಇಲ್ಲಿ ಫಾಂಟ್ ಅಂತಿದೆ ನೋಡಿ, ಫಾಂಟ್ ಮೇಲೆ ಯಾವ್ದಾದ್ರು ನೀವು ಬೋರ್ಡಿಂಗ್ ತರ ಕಾಣುವಂತ ಫಾಂಟ್ ನ ಚೂಸ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಕಲರ್ ಬೇಕೋ ಆ ತರ ಕಲರ್ ನೀವು ಇಲ್ಲೇ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಚೂಸ್ ಮಾಡ್ಕೊಂಡು ಇಲ್ಲಿ ತಂದ್ಬಿಟ್ಟು ನೋಡ್ತಾ ಇದೀರಲ್ಲ, ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ನೋಡಿ, ಪದೇ ಪದೇ ಹೇಳ್ತಾ ಇದೀನಿ, ಒಂದ್ ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ಮನ್ಸಿಟ್ಟು ನೋಡಿದ್ರೆ ಯಾವುದು ನಿಮ್ಗೆ ಜಾಸ್ತಿ ಅನ್ಸಲ್ಲ. ಈ ಸರ್ಕಲ್ 2 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ಮೇಲೆ ಹೋಗ್ಬಿಟ್ಟು ಬಾರ್ಡರ್ ತಗೊಳ್ಳಿ. ಅದಕ್ಕೊಂದು ಸ್ವಲ್ಪ ಶಾಡೋ ಹಾಕೊಳ್ಳಿ. ಒಂಚೂರು ಮಾಡ್ತಿದ್ದೀನಿ, ಕ್ಷಮಿಸ್ಬೇಕು ಎಲ್ಲರೂ. ನೋಡಿ, ಆ ಥರ ಹಾಕೊಂಡಿದ್ದೀನಿ. ಇವಾಗ ಲಿರಿಕ್ಸ್ನ ಬರ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಿಶ್ಚಿತಾರ್ಥ ಅಂತ ಬರ್ಕೋಬೇಕಾಗುತ್ತೆ. ನೋಡಿ, ಬರ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ, ಈ ತರ ನಿಶ್ಚಿತಾರ್ಥ ಸಮಾರಂಭ ಅಂತ ಬರ್ಕೊಂಡು ನೀವು ಈ ತರ ಫಾಂಟ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲಾಕ್ ಕಲರ್ ಅದನ್ನು ವೈಟ್ ಮಾಡಿ. ಒಂದು ಸ್ವಲ್ಪ ಮೈಕ್ ಆನ್ ಮಾಡಿದ್ದೆ, ಹಂಗಾಗಿ ಅದು ಬರ್ತಾನೆ ಇದೆ, ಸ್ಟಾಪ್ ಆಗಿಲ್ಲ. ನೋಡಿ, ಇವಾಗ ಸ್ಟಾಪ್ ಮಾಡಿದ್ದೀನಿ. ನೋಡಿ, ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ತರ ಕಲರ್ನ ನೀವು ಇದನ್ನ ಮೇಲ್ಗಡೆ ಕೊಟ್ಟಿದ್ದೀರಲ್ಲ ದೊಡ್ಡ ಮನೆ ಪರಿವಾರ, ಅದನ್ನ ರೆಡ್ ಕಲರ್ ಕೊಟ್ಕೊಂಡ್ಬಿಡಿ. ರೆಡ್ ಕಲರ್ ಕೊಟ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಶ್ಚಿತಾರ್ಥ ದೊಡ್ಡ ಮನೆ ಪರಿವಾರದ ನಿಶ್ಚಿತಾರ್ಥ ಸಮಾರಂಭ ಅಂತ ಬರ್ದಿದೆಯಲ್ವಾ, ಇವಾಗ ಹುಡುಗನ ಹೆಸರನ್ನ ಬರ್ಕೋಬೇಕಾಗುತ್ತೆ. ನೋಡಿ, ನಾನು ಬರ್ಕೊತಾ ಇದ್ದೀನಿ ಡೆಮೋ ಹೆಸರನ್ನ ರಾಘವೇಂದ್ರ ಅಂತ ಬರ್ಕೊಂತ ಇದ್ದೀನಿ. ಯಾವ್ದಾದ್ರು ಒಂದು ಫಾಂಟ್ ನ ಚೂಸ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ನಿಮ್ಗೆ ಯಾವ ತರ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬ್ಲೂ ಕಲರ್ ಅಲ್ಲಿ ಬೇಕು. ನೋಡಿ, ಈ ತರ ನೋಡಿ, ಈ ತರ ಇಟ್ಕೊಂಡು ಜಾಸ್ತಿ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ರಾಘವೇಂದ್ರ ಅಂತ ಬರ್ತಿದ್ದೀನಿ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಜೊತೆ ಅಂತ ಬರ್ಕೊಳ್ಳಿ. ನೋಡಿ, ಈ ತರ ನೀವು ಮೊದಲು ಟೈಪ್ ಮಾಡಿಟ್ಕೊಂಡಿದ್ರೆ ಬಂದ್ಬಿಡುತ್ತೆ ಅದು. ನೋಡಿ, ಈ ತರ ಸೆಂಟ್ರಲ್ಲಿ ಜೊತೆ ಅಂತ ಇಟ್ಕೊಂಡು ಮತ್ತೆ ಇಲ್ಲಿ ಹುಡುಗಿ ಹೆಸರನ್ನ ಬರ್ಕೋಬೇಕಾಗುತ್ತೆ. ಡೆಮೋ ಹೆಸರನ್ನ ಬರ್ಕೊತಾ ಇದ್ದೀನಿ. ಇದು ಒರಿಜಿನಲ್ ಹೆಸರೇನಲ್ಲ, ಮೋನಿಕಾ ಅಂತ ಟೈಪ್ ಮಾಡಿದ್ದೀನಿ. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಇಲ್ಲಿ ಒಂದೇ ಕಲರ್ ಬೇಕು ಅಂದ್ರೆ ನಿಮ್ಗೆ ಆ ಆಪ್ಷನ್ ಚೂಸ್ ಮಾಡ್ಕೊಂಡು ಈ ತರ ಕಲರ್ ಮೇಲೆ ಕೊಟ್ಬಿಟ್ಟು ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡ್ರೆ ಕಲರ್ ಆಟೋಮೆಟಿಕ್ ಮತ್ತೆ ಫಾಂಟ್ ನ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಈ ತರ ಬಂದ್ಬಿಡುತ್ತೆ. ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ನೋಡಿ, ಈ ತರ ಜೂಮ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ರಲ್ಲ, ಕಲರ್ ಫಿಲ್ ಮೇಲೆ ಹೋಗಿ ಇನ್ನೊಂದು ಸ್ವಲ್ಪ ಕಲರ್ನ ಅದು ಸ್ವಲ್ಪ ಜಾಸ್ತಿ ಕೊಟ್ಕೊಂಡ್ಬಿಡೋಣ. ನೋಡಿ, ಇವಾಗ ಎರಡು ಒಂದೇ ತರ ಕಾಣಿಸ್ತಾ ಇದಾವೆ. ದೊಡ್ಡ ಮನೆ ಪರಿವಾರದ ನಿಶ್ಚಿತಾರ್ಥ ಸಮಾರಂಭ ರಾಘವೇಂದ್ರ ಜೊತೆ ಮೋನಿಕಾ ಅಂತ ಬರ್ಕೊಂಡಿದ್ದೀನಿ. ಡೆಮೋ ಇವೆಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ. ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೊಂದು ಸ್ವಲ್ಪ ಫ್ಲವರ್ಗಳು ಕೊಟ್ಟಿರ್ತೀನಿ, ನಾನು ಆ ಫ್ಲವರ್ನ ಆ್ಯಡ್ ಮಾಡ್ಬೇಕಾಗುತ್ತೆ. ನಾನೊಂದು ಸ್ವಲ್ಪ ಸ್ಕ್ರೀನ್ ಆಫ್ ಮಾಡ್ತೀನಿ, ಫ್ಲವರ್ಗಳೆಲ್ಲ ಆ್ಯಡ್ ಮಾಡ್ಕೊತೀನಿ, ಆಮೇಲೆ ನಿಮಗೆ
ನೋಡಿ ಈ ತರ ಫ್ಲವರ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ನಾವು ಇವಾಗ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಈ ಫ್ಲವರ್ ಮೇಲೆ ಕ್ಲಿಕ್ ಮಾಡಿದ್ರೆ ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಗ್ರೀನ್ ಕಲರ್ ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೀನ್ ಇರುತ್ತೆ, ವೈಟ್ ನ ಕೊಟ್ಬಿಡಿ. ವೈಟ್ ರಿಮೂವ್ ಆಗುತ್ತೆ, ನಿಮಗೆ ಫ್ಲವರ್ ಮಾತ್ರ ಸಿಗುತ್ತೆ. ಒಂದ್ ಸ್ವಲ್ಪ ಜೂಮ್ ಔಟ್ ಮಾಡ್ಕೊಳ್ಳಿ. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಮೇಲ್ಗಡೆ ಆಪ್ಷನ್ ನ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈ ತರ ಸೆಕೆಂಡ್ ಆಪ್ಷನ್ ನ ಕ್ಲಿಕ್ ಮಾಡಿ ಈ ತರ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಇಟ್ಟು ನೋಡಿ ಈ ತರ ನಿಮ್ಗೆ ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಆ ತರ ಅಡ್ಜಸ್ಟ್ಮೆಂಟ್ ನ ನೀವು ಮಾಡ್ಕೊಳ್ಳಿ. ನೋಡಿ ಈ ತರ ನನಗೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ, ಈ ತರ ಇಟ್ಕೊಂಡಿದೀನಿ. ನೋಡ್ತಾ ಇದೀರಲ್ಲ, ಇನ್ನೊಂದು ಫ್ಲವರ್ ನ ಇಕ್ಕಿದೀನಿ. ನೋಡಿ ಈ ತರ ಕುಂಕುಮ ಇರೋದನ್ನ ಒಂದ್ ಸ್ವಲ್ಪ ತಂದು ಇಲ್ಲಿ ಕೊಡೋಣ. ನೋಡಿ ಅರಿಶಿನ ಕುಂಕುಮ ಇರ್ಬೇಕು ಇದನ್ನ. ನೋಡಿ ಈ ತರ ಇಕ್ಕಿದೀನಿ. ಇನ್ನೊಂದು ಫ್ಲವರ್ ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರಿಂಗ್ ಇರುತ್ತೆ, ಈ ರಿಂಗ್ ನ ಕ್ಲಿಕ್ ಮಾಡ್ಕೊಂಡು ಮತ್ತೆ ಈ ಕಡೆ ತಂದಿಕ್ಬಿಡಿ. ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಈ ರಿಂಗ್ ನ ನಾವು ಕರೆಕ್ಟ್ ಆಗಿ ಈ ತರ ಮಾಡ್ಬೇಕಾಗುತ್ತೆ. ನೋಡಿ ಈ ರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮೇಲೆ ಕೊಟ್ಟು ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಅನ್ನ ಲೇಯರ್ ಮೇಲೆ ಕೊಡಿ. ಮೇಲ್ಗಡೆ ಇದರದನ್ನ ರಿಂಗ್ ನ ಒಂದ್ ಸ್ವಲ್ಪ ಈ ತರ ಕ್ರಾಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಕ್ರಾಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಜರ್ಸ್ಕೊಂಡು ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ, ಅದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಈ ತರ ಡಬಲ್ ಕಾಣಿಸುವಂಗೆ. ನಿಮ್ಗೆ ಯಾವ ತರ ಅಡ್ಜಸ್ಟ್ಮೆಂಟ್ ಆಗುತ್ತೆ ಆ ತರ ಅಡ್ಜಸ್ಟ್ಮೆಂಟ್ ನ ಮಾಡ್ಕೋಬಹುದು. ಅದನ್ನ ನೋಡಿ ಈ ತರ ಸ್ವಲ್ಪ ರೊಟೇಟ್ ಮಾಡ್ಕೊಂಡು ಮಾಡ್ಬೋದು. ಮೇಲ್ಗಡೆದು ಒಂದ್ ಸ್ವಲ್ಪ ಇವಾಗ ಕೆಳಗಡೆದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದೀರಾ. ಇನ್ನೊಂದು ಫ್ಲವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಫ್ಲವರ್ ಜೂಮ್ ಔಟ್ ಮಾಡ್ಕೊಂಡು ನೋಡಿ ಇಲ್ಲಾದ್ರೂ ಇಟ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ನಿಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲಿ ಇಟ್ಕೋಬಹುದು ನೀವು, ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ನ ಕೊಟ್ಕೊಳ್ಳಿ, ಒಂದ್ ಸ್ವಲ್ಪ ಏನೋ ಚೆನ್ನಾಗಿ ಕಾಣಿಸ್ಬೋದು. ನೋಡಿ ಈ ತರ ಫ್ಲವರ್ ಜೂಮ್ ಔಟ್ ಮಾಡ್ಕೊಳ್ಳಿ. ಜೂಮ್ ಔಟ್ ಮಾಡ್ಕೊಂಡು ಈ ತರ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಒಂಥರ ಮೇಲ್ಗಡೆ ಚೆನ್ನಾಗಿ ಕಾಣಿಸುವಂಗೆ ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಫೋಟೋನ. ನೋಡಿ ಈ ತರ ಅಡ್ಜಸ್ಟ್ ಮಾಡಿದಿರಲ್ಲ, ಇಲ್ಲಿ ಪ್ಲಸ್ ಐಕನ್ ಮೇಲೆ ಹೋಗ್ಬಿಟ್ಟು ಮತ್ತೆ ದಿನಾಂಕ ಚೂಸ್ ಮಾಡ್ಕೊಳ್ಳಿ. ಯಾವ ದಿನಾಂಕದಂದು ಎಂಗೇಜ್ಮೆಂಟ್ ಇರುತ್ತೆ ಆ ದಿನಾಂಕನ ನೀವು ನೋಡಿ. ಇವಾಗ ನಾನು ಸುಮ್ಮನೆ ಡೆಮೋ ಆಗ್ತಾ ಇದ್ದೀನಿ. ಇವತ್ತೆಷ್ಟು 15 ಇದೆ, 16 ಮತ್ತೆ 06/2025 ಈ ತರ ಹಾಕೊಂಡಿದೀನಿ. ಇಲ್ಲಿ ಫಾಂಟ್ ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಲರ್ ನ ಚೂಸ್ ಮಾಡ್ಕೊಂಡು ವೈಟ್ ಕಲರ್ ನ ಕೊಟ್ಕೊಳ್ಳಿ. ವೈಟ್ ಕಲರ್ ಕೊಟ್ಕೊಂಡು ಈ ತರ ನೋಡಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಜೂಮ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಇಟ್ಕೊಂಡ್ರು ಸಾಕು ನಿಮ್ಗೆ. ನೋಡ್ತಾ ಇದೀರಲ್ಲ, ಇದೆಲ್ಲ ಆದ್ಮೇಲೆ ಇನ್ನು ಬಾಕಿ ಇದೆ ಇನ್ನು ಮಾಡೋದು. ನೋಡಿ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಫೋಟೋನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು 2 ಫೋಟೋ ಗಂಟ ಹೇಳ್ತೀನಿ ಯಾವ ತರ ಮಾಡ್ಕೋಬೇಕು ರೆಡಿ ಅಂತ. ಆಮೇಲೆ ನೀವೇ ಎಲ್ಲ ಫೋಟೋನ ಚೂಸ್ ಮಾಡ್ಕೊಂಡು ತರ ಮಾಡ್ಕೊಂಡ್ಬಿಡಿ. ನೋಡಿ ತರ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಜೆರಾಕ್ಸ್ ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೀವು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಈ ತರ ಫೋಟೋ ಚೂಸ್ ಮಾಡ್ಕೊಂಡು ಎಫೆಕ್ಟ್ ಎಲ್ಲ ಆಡ್ ಆಗಿರುತ್ತೆ ಮೊದಲೇನೆ, ನೀವು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದೀರಲ್ಲ, ಈ ಫೋಟೋ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಜರ್ಸ್ಕೊಂಡು ಮೇಲೆ ಕೆಳಗೇನೆ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಈ ತರ ರಿಂಗ್ ಇರೋದು ನಿಮ್ದು ಯಾವ್ದಾದ್ರು ಫೋಟೋ ನೀವು ಫೋಟೋಶಾಪ್ ಅಲ್ಲಿ ಫೋಟೋ ಶೂಟ್ ಮಾಡಿಸಿದ್ರಿ ಅಂತಂದ್ರೆ ಈ ತರ ವಿಡಿಯೋ ಅಥವಾ ಫೋಟೋನ ನೀವು ಆಡ್ ಮಾಡ್ಕೋಬಹುದು. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ನಿಮ್ದು ಯಾವ್ದಾವ್ದು ಫೋಟೋ ಇರುತ್ತೆ ಅದಾದ್ರು ಫೋಟೋನ ನೀವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ರೀಪ್ಲೇಸ್ಮೆಂಟ್ ನೋಡಿ ಈ ತರ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಜೂಮ್ ಔಟ್ ಮಾಡ್ಕೊಳ್ಳಿ. ನೋಡಿ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದೆ ಇಲ್ವೋ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ನೀವು.
ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸರಿ ಅರ್ಥ ಆಗುವಂಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಈ ಥರ ಜೂಮ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇದೇ ಥರ ಎಲ್ಲ ಫೋಟೋನ ನೀವು ಆ್ಯಡ್ ಮಾಡ್ಕೊಂಡ್ಬಿಡಿ. ಆ್ಯಡ್ ಮಾಡ್ಕೊಂಡು ಇವಾಗ ಏನಿಲ್ಲ, ಸದ್ಯಕ್ಕೆ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಆಪ್ಷನ್ಸ್ ಇದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋನ ಚೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿವರೆಗೂ ಕರೆಕ್ಟಾಗಿ ನಾನು ಬ್ಯಾಕ್ಗ್ರೌಂಡು ಒಂದು 30 ಸೆಕೆಂಡ್ವರೆಗೂ ಇಟ್ಕೊತೀನಿ. ನೋಡ್ತಾ ಇದ್ದೀರಾ, ಇವೆಲ್ಲ ಜಾಸ್ತಿ ಆಗಿರ್ತವೆ ಇಮೇಜು ನೋಡಿ. ಮೇಲ್ಗಡೆಯಿಂದ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ಬನ್ನಿ ಎಲ್ಲಾನು ನೋಡಿ. ಈ ಥರ ಎಲ್ಲಾನು ಟ್ರಿಮ್ ಮಾಡ್ಕೊಂಡು ಬನ್ನಿ. ರೈಟ್ ಸೈಡಿಗೆ ಇರೋದನ್ನು ಕಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಒಂದೇ ಲೆವೆಲಿಗೆ ನೋಡಿ. ಹೆವಿ ಲಾಂಗ್ ಆಯ್ತು ವಿಡಿಯೋ. ಒಂದು ಸ್ವಲ್ಪ ನಿಮಗೆ ನೋಡಿದರೆ ಅರ್ಥ ಆಗಲಿ ಅಂದ್ಕೊಂಡು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಲಿಂಕ್ ಇರ್ದೇನೆ ಅಂತ ಹೇಳ್ಕೊಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಉಪಯೋಗ ಆಗಲಿ ಅಂತ ನೋಡಿ. ಎಲ್ಲಾನು ಈ ಥರನ ಎಲ್ಲ ಈ ಥರ ಒಂದೇ ಲೆವೆಲಿಗೆ ಕಟ್ ಮಾಡ್ಕೊಂಬಿಡಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ, ಬ್ಲ್ಯಾಕು ಟೆಂಪ್ಲೆಂಟು. ಅದನ್ನು ನೀವು ನಾನು ಐಡ್ ಮಾಡಿರ್ತೀನಿ, ಇನ್ನು ಐಡ್ ಮಾಡ್ಕೊಂಬಿಡಿ. ಆವಾಗ ನಿಮಗೆ ಕರೆಕ್ಟಾಗಿ ಟೆಂಪ್ಲೇಟು ಆ್ಯಡ್ ಆಗುತ್ತೆ ಬಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಮೂಲೆಯಲ್ಲಿ ಒಂದು ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನಿತರಿಗೆ ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.